ಸೋಲು ಮೊದಲೇ ಗೊತ್ತಿತ್ತು. ನಾನು ದರ್ಶನ್ ದೂರವಾಗಲು ನಿಖಿತಾ ಕಾರಣ. ಓಂ ಪ್ರಕಾಶ್ ಹೀಗೆ ಹೇಳಿದ್ಯಾಕೆ ಗೊತ್ತಾ? ನಟ ದರ್ಶನ್ ಹಾಗೂ ನಿರ್ದೇಶಕ ಓಂ ಪ್ರಕಾಶ್ ಜೋಡಿ ಕನ್ನಡದಲ್ಲಿ ಹಿಟ್ ಕಾಂಬಿನೇಷನ್ ಅನ್ಸ್ಕೊಂಡಿತ್ತು. ಕಳಾಸಿಪಾಳ್ಯ, ಮಂಡ್ಯ, ಅಯ್ಯ ಹಾಗೂ ಯೋಧ ಚಿತ್ರಗಳು ಹಿಟ್ ಆಗಿತ್ತು. ಆದರೆ ಪ್ರಿನ್ಸ್ ಸಿನಿಮಾ ಸೋತಿತ್ತು. ಆ ಬಗ್ಗೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮಾತನಾಡಿದ್ದಾರೆ. ಅಂಬರೀಷ್ ಹಾಗೂ ದರ್ಶನ್ ನಟಿಸಿದ್ದ ಅಣ್ಣವರು ಚಿತ್ರಕ್ಕೆ ಓಂ ಪ್ರಕಾಶ್ ಮೊದಲು ಆಕ್ಷನ್ ಕಟ್ ಹೇಳಿದ್ರು. ಪ್ರಿನ್ಸ್ ಬಳಿಕ ಕೆಲ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ದೂರವಾಗಿದ್ರು. ಬಳಿಕ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ. ಇವರಿಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಅಭಿಮಾನಿಗಳು ಬಯಸಿದ್ರು. ಅದೇ ಕಾರಣಕ್ಕೆ ಫಿನಿಕ್ಸ್ ಎಂಬ ಕಥೆಯನ್ನ ಓಂ ಪ್ರಕಾಶ್ ಬರೆದಿದ್ರು. ಆದ್ರೆ ಈಗ ಅದೇ ಕಥೆಯಲ್ಲಿ ಬೇರೆ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಹಾಗೂ ನನ್ನ ನಡುವೆ ಭಿನ್ನಾಭಿಪ್ರಾಯ ಮೂಡಲು ನಟಿ ನಿಖಿತಾ ತುಕ್ರಾಲ್ ಕಾರಣ ಅಂತ ಓಂ ಪ್ರಕಾಶ್ ರಾವ್ ಮತ್ತೊಮ್ಮೆ ಪುನರ್ ಉಚ್ಚರಿಸಿದ್ದಾರೆ. ಸಂದರ್ಶನ ಒಂದರಲ್ಲಿ ಅವರು ಮಾತನಾಡಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಪ್ರಿನ್ಸ್ ಸಿನಿಮಾ ಗೆಲ್ಲಲ್ಲ ಅನ್ನೋದು ಬಿಡುಗಡೆಗೂ ಮುನ್ನ ನನಗೆ ಗೊತ್ತಿತ್ತು ಎಂದಿದ್ದಾರೆ. ಅಯ್ಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಇತ್ತು. ಕಳಾಸಿಪಾಳ್ಯ, ಮಂಡ್ಯ, ಅಯ್ಯ, ಯೋಧ ಸಿನಿಮಾಗಳು ಹಿಟ್ ಆಯ್ತು. ಪ್ರಿನ್ಸ್ ಗೆಲ್ಲಿಲ್ಲ. ಫಸ್ಟ್ ಕಾಪಿ ನೋಡಿದಾಗಲೇ ಹೇಳಿದೆ ಗೆಲ್ಲಲ್ಲ, ಫ್ಲಾಪ್ ಆಗತ್ತೆ ಅಂತ. ದರ್ಶನ್ ಸರ್ ಬಳಿ ಈ ಮಾತು ಹೇಳಿದ್ದೆ. ನಮ್ಮ ಸಿನಿಮಾ ಜೊತೆ ಸಂಜು ವೆಡ್ಸ್ ಗೀತ ರಿಲೀಸ್ ಆಯಿತು. ಅವರು ಭಯ ಪಟ್ಟಿದ್ರು. ನಾನೇ ಹೇಳಿದೆ ಭಯ ಪಡಬೇಡಿ, ನಿಮ್ಮ ಸಿನಿಮಾ ಚೆನ್ನಾಗಿದೆ, ಗೆಲ್ಲತ್ತೆ, ನಮ್ಮ ಸಿನಿಮಾ ಫ್ಲಾಪ್ ಆಗತ್ತೆ ಅಂತ ಹೇಳಿದ್ದೆ. ಅವರಿಗೂ ಶಾಕ್ ಆಗಿತ್ತು. ಆದರೆ ನಾನು ಹೇಳ್ದಂತೆ ಆಯಿತು ಅಂತ ಓಂ ಪ್ರಕಾಶ್ ರಾವ್ ನೆನಪಿಸ್ಕೊಂಡಿದ್ದಾರೆ. ಪ್ರಿನ್ಸ್ ಬಳಿಕ ಯಾಕೆ ಮತ್ತೆ ದರ್ಶನ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಲಿಲ್ಲ ಅನ್ನುವ ಪ್ರಶ್ನೆಗೆ ನಟಿ ನಿಖಿತಾ ಕಡೆ ಓಂ ಪ್ರಕಾಶ್ ಬೊಟ್ಟು ಮಾಡಿದ್ದಾರೆ. ಮೇಡಮ್ ಇದ್ದಾರಲ್ಲ ನಿಖಿತಾ ತುಕ್ರಾಲ್ ಅಂತ, ಅವರು ಮಾಡಿದ ಎಡವಟ್ಟು ಅದು. ಅವರಿಂದ ನಾವಿಬ್ರು ದೂರವಾಗಿದ್ದೆವು. ನಾವು ಒಳ್ಳೆಯದನ್ನ ಬಯಸ್ತೇವೆ, ಹೇಳ್ತೇವೆ. ಅದನ್ನ ಅವರು ಬೇರೆ ರೀತಿ ಹೇಳಿ ಹೀಗಾಯಿತು. ನನ್ನ ವೈಫ್ ಹೇಳಿದ್ರು, ನಾನು ಕೇಳಲಿಲ್ಲ. ನನ್ನ ಬಗ್ಗೆ ಏನೇನೋ ದರ್ಶನ್ ಬಳಿ ಹೇಳಿ ನಾವಿಬ್ಬರು ದೂರವಾಗುವಂತಾಯಿತು ಎಂದಿದ್ದಾರೆ. ನನ್ನ ಮೇಲೆ ಬಹಳ ಪ್ರೀತಿ ಕನಿಕರ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡಿರಬಹುದು. ಆ ಬಳಿಕ ಬಹಳ ವರ್ಷಗಳ ನಂತರ ನಾನು ದರ್ಶನ್ ಅವರೊಟ್ಟಿಗೆ ಮಾತನಾಡಿದೆ. ಫಿನಿಕ್ಸ್ ಕತೆ ಅವರಿಗಾಗಿ ಮಾಡಿದ್ದ ಕತೆ. ದರ್ಶನ್ ಫ್ಯಾನ್ಸ್ ಪದೇ ಪದೇ ಕೇಳ್ತಾ ಇದ್ರು ನಮ್ಮ ಡಿ ಬಾಸ್ ಜೊತೆ ಸಿನಿಮಾ ಮಾಡಿ ಅಂತ. ನಾನೇ ಹೋಗಿ ಮಾತನಾಡಿದ್ದೆ. ನಾನು ಬಹಳ ಇಷ್ಟಪಡುವ ವ್ಯಕ್ತಿ ಅಂದರೆ ದರ್ಶನ್. ನಾನೇ ಕ್ಷಮೆ ಕೇಳಿ ಸಿನಿಮಾ ಮಾಡಲು ಮುಂದಾಗಿದ್ದೆ. ಸಾಧ್ಯವಾಗಲಿಲ್ಲ ಅಂತ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ. ಸಂದೇಶ್ ನಾಗರಾಜ್ ಪ್ರಿನ್ಸ್ ಸಿನಿಮಾ ನಿರ್ಮಾಣ ಮಾಡಿದ್ರು. ವಿ ಹರಿಕೃಷ್ಣ ಸಂಗೀತ ಚಿತ್ರಕ್ಕಿತ್ತು. ಜೆನಿಫರ್ ಕೊತ್ವಾಲ್, ನಿಖಿತಾ, ಆದಿ ಲೋಕೇಶ್, ಅವಿನಾಶ್, ರಂಗಾಯಣ ರಘು ಚಿತ್ರದ ತಾರಾಂಗಣದಲ್ಲಿದ್ರು. ತೆಲುಗಿನ ಶಾಕ್ ಸಿನಿಮಾ ರಿಮೇಕ್ ಇದಾಗಿತ್ತು.